ಬಿಜೆಪಿ ಭರವಸೆಗಳಿಗೆ ಕೌಂಟ್ ಡೌನ್ 5 ಗ್ಯಾರಂಟಿ ಮಹಿಳೆಯರಿಗೆ ಆದ್ಯತೆ 9 ವಿಭಾಗಗಳಲ್ಲಿ ಜೆಡಿಎಸ್ ಪ್ರಣಾಳಿಕೆ ಇದೇ ಹೊತ್ತಿನ ಸ್ಪೆಷಲ್ ಪ್ರಣಾಳಿಕೆ ಪಾಲಿಟಿಕ್ಸ್ ಬಿಜೆಪಿ ಚುನಾವಣಾ ಪ್ರಣಾಳಿಕೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಕಾಂಗ್ರೆಸ್ನವರು ತಮ್ಮ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಈ 5 ಗ್ಯಾರಂಟಿಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಬಿಜೆಪಿ ಪಾಳೆಯ ಇದೀಗ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಇನ್ನು ಮತ್ತೊಂದು ಕಡೆಗೆ ಜೆಡಿಎಸ್ ಭರವಸೆಗಳಿಗೆ ಬಿಜೆಪಿಯವರ ತಿರುಮಂತ್ರ ಏನು ಅನ್ನೋ ಒಂದು ಪ್ರಶ್ನೆ ಇದೆ. ಬಿಜೆಪಿ ಚುನಾವಣಾ ಪ್ರಣಾಳಿಕೆಗೆ ಕೌಂಟ್ ಡೌನ್, ಯಾಕಂದ್ರೆ ಇದು ಈಗಾಗಲೇ ಎಲೆಕ್ಷನ್ಗೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಕಾಂಗ್ರೆಸ್ನವರು ಈಗಾಗಲೇ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ನ ಭರವಸೆಗಳು ಕೂಡ ಇದೆ. ಇವರಿಬ್ಬರಿಗೂ ಕೂಡ ಯಾವ ರೀತಿಯಾಗಿ ತಮ್ಮ ಪ್ರಣಾಳಿಕೆಯ ಮುಖಾಂತರ ಟಾಂಗ್ ಕೊಡ್ತಾರೆ ಹಾಗಾದ್ರೆ ಬಿಜೆಪಿ ಅವರು ಕಾದ್ ನೋಡ್ಬೇಕು. ಕಾಂಗ್ರೆಸ್ ಜೆಡಿಎಸ್ ನಂತೆ ಉಚಿತಗಳ ಮಹಾಪುರ ಇರುತ್ತಾ? ಹಾಗಾದ್ರೆ ರೈತರು, ಮಹಿಳೆಯರು, ಯುವಕರಿಗೆ ಆದ್ಯತೆ ಕೊಡುವಂತಹ ನಿರೀಕ್ಷೆಗಳು ಕಂಡು ಬರ್ತಾ ಇದೆ. ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಜಬರ್ದಸ್ತ್ ಪ್ರಣಾಳಿಕೆಯನ್ನು ರೂಪಿಸಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಎಸ್ ಯಡಿಯೂರಪ್ಪನವರು, ಮತ್ತೊಂದು ಕಡೆಗೆ ಪ್ರಣಾಳಿಕೆ ಸಮಿತಿ ಸಂಚಾಲಕ ಡಾಕ್ಟರ್ ಸುಧಾಕರ್ ಅವರು, ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕಿ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಪ್ರಣಾಳಿಕೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಇರಲಿದ್ದಾರೆ. ಹಾಗಾದ್ರೆ ಇವತ್ತು ಬಿಡುಗಡೆಯಾಗುವಂತಹ ಪ್ರಣಾಳಿಕೆಯ ವೈಶಿಷ್ಟ್ಯತೆಗಳೇನು? ಹಾಗಾದ್ರೆ ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ, ಜೆಡಿಎಸ್ ತನ್ನದೇ ಆದಂತಹ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದೆ. ಏನಿರಬಹುದು ಅನ್ನೋ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಉಚಿತ ಗ್ಯಾರಂಟಿಗಳಿಗೆ ಕೌಂಟರ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಕೇಸರಿ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಈ ಬಾರಿ ದೊಡ್ಡ ಉಡುಗೊರೆಯನ್ನೇನಾದ್ರೂ ಕೊಡ್ತಾರಾ? ಹಾಗಾದ್ರೆ ಕಾಂಗ್ರೆಸ್ನವರ ಉಚಿತ ಗ್ಯಾರಂಟಿಗಳಿಗೆ ಕೌಂಟರ್ ಕೊಡ್ಲಿಕ್ಕೆ ತಮ್ಮ ಬಿಜೆಪಿ ಪ್ರಣಾಳಿಕೆಯನ್ನ ರೆಡಿ ಮಾಡ್ಕೊಂಡಿದ್ಯಾ? ಕಾಂಗ್ರೆಸ್ನಂತೆ ಹಲವಾರು ಉಚಿತ ಯೋಜನೆಗಳು ಅಥವಾ ಸೌಲಭ್ಯಗಳನ್ನ ಕೊಡುತ್ತಾ ಬಿಜೆಪಿ? ಮಹಿಳೆಯರಿಗೆ ಈಗಾಗಲೇ ಕಾಂಗ್ರೆಸ್ನವರು ಉಚಿತ ಬಸ್ ಪಾಸ್ ಅಂತ ಹೇಳಿದ್ದಾರೆ. ಅದೇ ಸ್ಟ್ರಾಟಜಿಯನ್ನ ಬಿಜೆಪಿಯವರು ಕೂಡ ತಮ್ಮ ಪ್ರಣಾಳಿಕೆಯ ಮುಖಾಂತರ ಮಹಿಳೆಯರಿಗೋಸ್ಕರ ತರ್ತಾರ? ಮತ್ತೊಂದು ಕಡೆಗೆ ಜೆಡಿಎಸ್ನ ಪಂಚರತ್ನ ಯೋಜನೆಗೆ ಯಾವ ರೀತಿ ತಿರುಗೇಟನ್ನ ಕೊಡ್ತಾರೆ? ದೂರದೃಷ್ಟಿಯುಳ್ಳಂತಹ ಜನಪರ ಪ್ರಣಾಳಿಕೆ ಇದಾಗಿರತ್ತಾ? ಎಲ್ಲ ವರ್ಗಗಳ ಶ್ರೇಯೋಭಿವೃದ್ಧಿ ಇವರ ಪ್ರಣಾಳಿಕೆಯಲ್ಲಿ ಅಡಗಿರತ್ತಾ? ಹಾಗಾದ್ರೆ ಯುವಕರು, ರೈತರು, ಕಾರ್ಮಿಕರನ್ನ ಗುರಿಯಾಗಿಸಿಕೊಂಡು ಅವರಿಗೆ ಸಹಕಾರಿಯಾಗುವಂತಹ ಪ್ರಣಾಳಿಕೆಯಲ್ಲಿ ಅಂಶಗಳನ್ನ ಬಿಡುಗಡೆ ಮಾಡ್ತಾರಾ? ವಿಭಾಗವಾರು, ಸಮುದಾಯವಾರು ಸವಲತ್ತುಗಳು ಏನೇನ್ ಕೊಡಬಹುದು? ಹಾಗಾದ್ರೆ ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳಿದೆ. ಎಲ್ಲ ಪ್ರಶ್ನೆಗಳಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗತ್ತೆ ಬಿಜೆಪಿಯವರ ಪ್ರಣಾಳಿಕೆಯ ಮುಖಾಂತರ.